ಅದೇ ಹೊತ್ತಿಗೆ ಸರಿಯಾಗಿ ಸ್ವಯಂ ಸುಮಂತ್ರನೇ ಬಂದು ಶ್ರೀರಾಮನನ್ನು ಕಂಡು ಕೈಕೇಯಿ ಭವನದಲ್ಲಿ ಮಹಾರಾಜರ ದರ್ಶನವನ್ನು ಪಡೆಯುವಂತೆ ಆಜ್ಞೆಯಾಗಿದೆ ಎಂದು ವಿನಮ್ರನಾಗಿ ನಿವೇದಿಸಿಕೊಂಡನು. ಶ್ರೀರಾಮನು ವಿಚಾರದಲ್ಲಿ ಬಿದ್ದನು. ಉಷಃಕಾಲದಲ್ಲೇ ಪೂಜ್ಯರಾದ ವಸಿಷ್ಠರು ಬಂದು ಮಂಗಲ ಸ್ನಾತನಾಗಿ ಆಸ್ಥಾನಕ್ಕೆ ಬಾ ಎಂದು ಅಪ್ಪಣೆಯನ್ನಿತ್ತು ಹೋದರು. ಮಹಾರಾಜರು ಕೈಕೇಯಿ ಅಂತಃಪುರಕ್ಕೆ ಬರಲಿ ಎಂದು ಸುಮಂತ್ರನಲ್ಲೇ ನಿರೂಪವನ್ನಿತ್ತರು. ಹೇಗೆ ವರ್ತಿಸಬೇಕು? ರಾಜಕಾರ್ಯದ ದೃಷ್ಟಿಯಿಂದ ಗುರುವಿನ ಆಜ್ಞೆಯೇ ಶ್ರೇಷ್ಠತಮವಾದುದು. ವೇದವಿಧರಾದ ಬ್ರಾಹ್ಮಣೋತ್ತಮರ ದಿವ್ಯಾಸ್ತದಿಂದ ಪುಣ್ಯಾಹ ತೀರ್ಥೋದಕ ಸ್ನಾನವಾಗಿ ಸಂಕಲ್ಪದಂತೆ ನಿಶ್ಚಿತ ಕ್ರಿಯಾರಂಭವೂ ಆಗಿ ಈ ಅವಸರದ ಮಧ್ಯದಲ್ಲಿ ಮಹಾರಾಜರ ಅಪ್ಪಣೆ ಎಂದು ಅಂತಃಪುರ ಅಭಿಮುಖವಾಗಿ ಹೋಗುವುದೇ? ಅಲ್ಲ, ಗುರು ನಿರೂಪಣೆಯಂತೆ ಆಸ್ಥಾನವನ್ನು ಸೇರುವುದೇ? ಮೊದಲ ಕಾರ್ಯವು ಯಾವುದು? ಹೇಗೆ ಮಾಡಲಿ? ಈ ಗುರುಲಾಘವಗಳನ್ನು ಹೇಗೆ ನಿರ್ಣಯಿಸಿಕೊಳ್ಳಲಿ ಎಂದು ಆಲೋಚಿಸುತ್ತಾ ಮಹಾರಾಜರು ತಂದೆಯೇ ಆಗಿರುವುದರಿಂದ, ತಂದೆಯು ಮಗನಿಗೆ ಗುರುವೇ ಆಗಿರುವುದರಿಂದ, ಮಹಾರಾಜನಾಗಿ ಕರೆಯಿಸಿಕೊಳ್ಳುವಾಗ ಮಗನಾಗಿ ತಂದೆಯನ್ನು ಕಾಣುವುದೇ ವಿಹಿತವೆಂದು ನಿಶ್ಚಯಿಸಿಕೊಂಡು ತತ್ಕ್ಷಣವೇ ಸುಮಂತ್ರನನ್ನು ಮುಂದಿಟ್ಟುಕೊಂಡು ಭರತಾಂಬಿಕೆಯ ಅಂತಃಪುರದತ್ತ ನಡೆದನು. ಇಷ್ಟು ಹೊತ್ತಿನವರೆಗೂ ತೀರ್ಥರೂಪರು ಅಂತಃಪುರದಲ್ಲೇ ಇರುವುದಾದರೂ ಯಾಕೆ? ಸಮಾರಂಭದ ಹೊಣೆಯೂ ಬೇರೆ ಇದೆ. ಸುಪ್ರಭಾತದಲ್ಲೇ ಎದ್ದು ಎಲ್ಲವನ್ನೂ ಕಣ್ಣಿಟ್ಟು ಪರಾಂಭರಿಸಿಕೊಂಡು ಆ ಕಾರ್ಯದಲ್ಲೇ ನಿರತರಾಗಿರಬೇಕಾದವರು ಮೇಲಾಗಿ ಅದೇ ಸ್ವಭಾವದಿಂದ ಕೂಡಿದವರು ಈಗ ಅಂತಃಪುರದಲ್ಲಿರುವುದು ಹೇಗೆ? ಸೂರ್ಯೋದಯದ ಅನಂತರದಲ್ಲಿ ಮೇಲ್ವಿಚಾರವನ್ನು ತೆಗೆದುಕೊಂಡು ಆಮೇಲೆ ಅತ್ತ ಹೋಗಿರಬಹುದೇ? ಹಾಗಿದ್ದರೂ ಇರಬಹುದು. ತನ್ನನ್ನು ಅಲ್ಲಿಗೆ ಕರೆಯಿಸಿಕೊಳ್ಳಬೇಕಾದ ಕಾರಣವು ಇನ್ನೇನಿದೆಯೋ? ಕರೆಯ ಬಂದವನು ಮಂತ್ರಿಯಾದ ಸುಮಂತ್ರನು. ಇವನೂ ಅಲ್ಲಿದ್ದಿರಬಹುದೇ? ಇದ್ದಿದ್ದರೆ ಯಾಕೆ ಇರಬೇಕಾಗಿದ್ದಿತ್ತು? ರಾಜನೊಂದಿಗೆ ಮಂತ್ರಿಯು ರಾಜಕಾರ್ಯದಲ್ಲದೆ ಅನ್ಯಥಾ ಅಂತಃಪುರದಲ್ಲಿರುವುದಕ್ಕೆ ಶಕ್ಯವಿಲ್ಲ. ಅಂತಹ ರಾಜಕಾರ್ಯವೇನು? ವಸಿಷ್ಠರೂ ಅಪ್ಪಣೆ ಕೊಡಿಸಲಿಲ್ಲ. ಅವರ ಆಜ್ಞೆಯನ್ನು ವಿಚಾರಿಸಿದರೆ ವಿಶೇಷವಿರುವುದಕ್ಕೂ ಅವಕಾಶವಿರುವುದಿಲ್ಲ. ಪೂಜ್ಯರಾದ ವಸಿಷ್ಠರು ಅರಿಯದೇ ಇರುವ ರಾಜಕಾರ್ಯದ ರಹಸ್ಯವು ಅಯೋಧ್ಯೆಯಲ್ಲಿ ಹೇಗಿರಬಲ್ಲದು? ಒಂದು ವೇಳೆ ಅದೇ ಆಗಿದ್ದರೆ ಕಿರಿಯನಾದ ತನ್ನಿಂದ ಏನು ತಾನೇ ಸಾಧ್ಯವಾಗಬಹುದು? ಅತ್ಯಾನಂದವು ಮಿತಿಮೀರಿದಾಗ ಅಪಾಯವು ಕಟ್ಟಿಟ್ಟಂತೆಯೇ ಪ್ರಾಪ್ತಿಸಬಹುದು. ನಿನ್ನೆಯೇ ಆ ಅತ್ಯಾನಂದದ ಪರಿಚಯವಾಗಿದೆ. ಅಂತೆಯೇ ಏನಾದರೂ ಅಸ್ವಸ್ಥತೆಯು ತಲೆದೋರಿ ತೀರ್ಥರೂಪರು ರುಗ್ಣಶೆಯಲ್ಲಿರಬಹುದೇ? ಹಾಗಿದ್ದರೆ ಮೊದಲಾಗಿ ದೂತಿಯರ ಮುಖದಿಂದಲೇ ವಾರ್ತೆಯು ಬರುತ್ತಿದ್ದಿತು. ಮಂತ್ರಿಯೇ ಆಜ್ಞೆಯನ್ನು ತಂದಿರುವುದರಿಂದ ಏನೋ ಕಾರಣವು ಬಲವತ್ತರಾಗಿಯೇ ಇರಬೇಕು ಎಂದು ಶ್ರೀರಾಮನು ಮನಸ್ಸಿನಲ್ಲಿ ಎಣಿಸುತ್ತಾ ಮೌನವಾಗಿ ಅಂತಃಪುರದ ಬಾಗಿಲಿಗೆ ಬಂದನು. ಕದವು ಅರ್ಧ ಮುಚ್ಚಿತ್ತು. ತೆರೆಯು ಪೂರ್ಣವಾಗಿ ಆವರಿಸಿತ್ತು. ಅದನ್ನು ನೋಡಿಯೇ ಶ್ರೀರಾಮನಿಗೆ ಏನೋ ಇದೆ ಎಂದು ಹೊಳೆಯಿತು. ಆದರೂ ಬಾಗಿಲನ್ನು ದೂಡಿ ಮೆಲ್ಲನೆ ಒಳಪ್ರವೇಶ ಮಾಡಿದನು. ಅಲ್ಲಿ ಅವನು ನೋಡುವುದಾದರೂ ಏನನ್ನು? ಮುಗಿದ ಪುಣ್ಯದ ತಾರೆಯನ್ನೇ? ಅಲ್ಲ, ತನ್ನ ತಂದೆಯನ್ನೇ. ಕಕುತ್ಸಾನ್ವಯದ ಶಿರೋರತ್ನನು, ರಘುಕುಲೋದ್ದೀಪಕನು, ಸಾಕೇತ ಸಾಮ್ರಾಜ್ಯದ ಸಾರ್ವಭೌಮನು ಆದ ವೀರ ದಶರಥನು ಆಧಾರವಿಲ್ಲದ ಬಳ್ಳಿಯಂತೆ ಕುಸಿದು ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ಮಗುಚಿ ಬಿದ್ದಿದ್ದ ಮಹೀರುಹದಂತೆ ಬರಿಯ ನೆಲದ ಮೇಲಲ್ಲಿ ಮನೆಯಿಲ್ಲದ ಭಿಕ್ಷುಕರಂತೊರಗಿ ಕೆಂಡದ ಮೇಲಿದ್ದ ಸುಲಭದಂತೆ ಅತ್ತಿತ್ತ ಹೊರಳುತ್ತಾ ಮಹಾವ್ಯಾಧಿಪೀಡಿತನಂತೆ ನರಳುತ್ತಿದ್ದನು. ಇದನ್ನು ಯೌವರಾಜಾಭಿಷಿಕ್ತನಾಗುವುದಕ್ಕೆ ಸಿದ್ಧನಾಗಿದ್ದವನು, ಅಹಲ್ಯೋದ್ಧಾರದ ಪುಣ್ಯಮೂರ್ತಿಯೆಂದೆನಿಸಿಕೊಂಡವನು, ವಸಿಷ್ಠ ವಿಶ್ವಾಮಿತ್ರರ ಪ್ರಿಯ ಶಿಷ್ಯನೂ ಆಗಿದ್ದ ಶ್ರೀರಾಮನು ತಾನೇ ತನ್ನ ಕಣ್ಣುಗಳಿಂದ ಕಾಣುವುದೇ? ಹೇಗೆ ನೋಡಿರಬಲ್ಲನು? ಅಂದಿನವರೆಗೆ ಸುಖ ಸಂಭ್ರಮಾತಿಶಯದ ಆನಂದವನ್ನು ಅರಸನಿಗಿತ್ತು. ಆ ಮೂಲಕ ಅರಮನೆಗೂ ಅಯೋಧ್ಯೆಗೂ ಹೆಚ್ಚೇಕೆ ಸಮಗ್ರ ಸಾಕೇತದ ಸಾಮ್ರಾಜ್ಯಕ್ಕೆ ಕೂಡ ನೀಡಿ ವಿಜೃಂಭಿಸುತ್ತಿದ್ದ ಈ ಕೈಕೇಯಿಯ
ಕಾರಣವೇನು? ನಿಮಿತ್ತರು ಯಾರು? ಕೆದರಿದ್ದ ಕೇಶಪಾಶದಿಂದಲೂ ನೊಸಲ ತಿಲಕದಿಂದಲೂ ಮಲಿನಾಂಬರಧಾರಿಣಿಯಾಗಿಯೂ ವಿಲಕ್ಷಣವಾದ ಸಾಲ ಬಂಜಿಕೆಯಂತೆ ಮಹಾರಾಜನ ಪ್ರೇಮದ ಪತ್ನಿ ಕೈಕೇಯಿಯು ಸ್ತಂಭಿತಳಾಗಿದ್ದಳು. ಅದನ್ನು ನೋಡಿದ ಶ್ರೀರಾಮನು ನೋಡಿ ಹೇಗೆ ಸಹಿಸಬಲ್ಲನು? ಪತಿಯ ಸುಖ ದುಃಖಗಳಲ್ಲಿ ಸಮಭಾಗಿನಿಯಾಗಿರಬೇಕಾದ ಸತಿಯು ಹೀಗೂ ನಿಂತಿರುವುದೇ? ಮಹಾರಾಜನು ತನ್ನ ಪತ್ನಿಯೂ ಆಗಿರುವ ಈ ವೃದ್ಧನು ನರಳಿ ಹೊರಳುತ್ತಿರುವಾಗಲೂ ನೋಡಿಯೂ ನಿಂತಿರುವ ಈಕೆಯು ಈ ಹಿಂದೆ ಎಂದಾದರೂ ಹೀಗೆ ಮಾಡಿದ್ದಿರಬಹುದೇ? ಇಲ್ಲೇ ಇದರ ಮೂಲವಿರಬೇಕೆಂದು ನೋಡಿದಾಕ್ಷಣವೇ ತರ್ಕಿಸಿ ಚಿತ್ರಿಸಿಕೊಂಡ ದಾಶರಥಿಯು ತನ್ನ ತಂದೆಯ ಬಳಿ ಬಂದು ಅವನನ್ನು ಹಿಡಿದೆತ್ತಿ ಕುಳ್ಳಿರಿಸಿ ತನ್ನ ಉತ್ತರೀಯದಿಂದಲೇ ಊದಿದ್ದ ಅವನ ಕಣ್ಣು ಮುಖಗಳನ್ನು ಉದ್ದಿ ಕೈಕಾಲುಗಳನ್ನು ಸವರಿ ಅಪ್ಪ ಅಪ್ಪ ಏಕೆ ಹೀಗೆ ಎಂದು ಮಾತಾಡಿಸಿದನು. ದಶರಥನು ಒಮ್ಮೆ ಕಣ್ಣರಳಿಸಿ ನೋಡಿ ರಾಮ ರಾಮ ಎಂದು ಮಗನ ವಕ್ಷಸ್ಥಲದ ಮೇಲೆಯೇ ತಲೆಯನ್ನಿಟ್ಟು ಅಲ್ಲೇ ಮುಖವನ್ನು ಮುಚ್ಚಿಕೊಂಡು ಒಂದೇ ಸವನೆ ರೋಧಿಸತೊಡಗಿದನು. ಶ್ರೀರಾಮನ ಹೃದಯದೊಳಗೆ ಅಯ್ಯೋ ತನ್ನ ತಂದೆಯ ಸ್ಥಿತಿಯೇ ಎಂದು ಕಾಣುತ್ತಿತ್ತು. ಆದರೆ ಅದೇ ಸ್ಥಿತಿಯ ತನ್ನ ತಂದೆಯು ತನ್ನ ಎದೆಯ ಮೇಲೆಯೇ ಮುಖವಿಟ್ಟು ವಿಲಪಿಸುತ್ತಿದ್ದನು. ಮಾತಾಡಿಸಿದರೆ ತಂದೆಯು ಮಾತನ್ನೇ ಆಡಲಾರನು, ಮಾತಾಡಿಸುವ ಮಗನು ಮಾತಾಡಿಸಲೂ ಆರನು. ಕ್ಷಣಕಾಲ ಹೀಗೆಯೇ ಕಳೆಯಿತು. ಆದರೂ ಪ್ರಾಜ್ಞನಾದ ರಾಮಚಂದ್ರನು ಹೀಗೆ ಇರಬಾರದೆಂಬುದನ್ನರಿತು ಜಾಗೃತನಾಗಿ ಮೆತ್ತೆಗಳನ್ನು ತರಿಸಿ ತಂದೆಯು ಅದರ ಮೇಲೊರಗುವಂತೆ ಮತ್ತೊಮ್ಮೆ ಮೈ ಮುಖಗಳನ್ನೆಲ್ಲ ಸವರಿ ಪೂಸಿ ಕೈಕೇಯಿಯ ಮುಖವನ್ನು ನೋಡಿ ನಮ್ಮ ಅಪ್ಪನಿಗೆ ಏನಾಗಿದೆ ತಾಯೇ ಎಂದು ಕೇಳಿದನು. ಕೈಕೇಯಿಯು ವತ್ಸ, ನಿಮ್ಮ ತಂದೆಗೆ ನಿನ್ನ ಮೇಲಿನ ಅತಿಯಾದ ವಾತ್ಸಲ್ಯದಿಂದಲೇ ಹೀಗಾಗಿದೆ. ತಂದೆ ಮಕ್ಕಳ ಸಂಬಂಧವು ಸತ್ಯ ಪರಿಪಾಲನೆಯ ದೃಷ್ಟಿಯಲ್ಲಿ ಹೇಗಿದೆ ಎಂಬುದನ್ನು ನಿನ್ನ ಮುಖದಿಂದಲೇ ಲೋಕವು ಎಂದು ಕಾಣಬೇಕಾಗಿದೆ ಎಂದು ಆದ್ಯಂತವಾಗಿ ನಡೆದುದೆಲ್ಲವನ್ನು ವಿವರಿಸಿದಳು. ಅದನ್ನು ಕೇಳುತ್ತಾ ಕೇಳುತ್ತಾ ಸ್ಥಿರಚಿತ್ತನಾದ ಶ್ರೀರಾಮನು, ಅಮ್ಮ, ನಾನಿಂದು ಅನುಗ್ರಹಿತನಾದೆನು. ಸಂತೋಷದಿಂದ ಎಲ್ಲವನ್ನೂ ನನ್ನ ತಮ್ಮನಿಗೊಪ್ಪಿಸಿ ಈ ಮುಹೂರ್ತದಲ್ಲಿಯೇ ನಿಮ್ಮ ಅಪ್ಪಣೆಯನ್ನು ಪಾಲಿಸಲು ಬದ್ಧನೂ ಸಿದ್ಧನೂ ಆಗಿ ಅದನ್ನೇ ಶಿರಸಾ ವಹಿಸಿಕೊಳ್ಳುತ್ತೇನೆ. ಹೆತ್ತ ತಾಯಿಗೂ ಕೈ ಹಿಡಿದ ಸೀತೆಗೂ ಹೇಳಿ ಹೊರಡುವಷ್ಟು ಮಾತ್ರ ಅವಕಾಶವನ್ನು ಕೊಡಿ ಎಂದು ಕೇಳಿಕೊಂಡನು. ವಿ ಎನ್ ಭಾಗವತ್ ಬರ್ತಾರೆ.